ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪುದೀನ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು, ಪುದೀನ ಒಂದು ಕಟ್ಟು, ಕಡ್ಡಿ ಇರೋವಂಥದ್ದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಸೋಸ್ಕೊಂಡು ನೀರಲ್ಲಿ 2 ಸಲ 3 ಸಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗಂಥದ್ದು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಸ್ಪೂನು ಸಕ್ಕರೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಕೊಡುತ್ತೆ ಅಂತ, 1 ಸ್ಪೂನ್ ಜೀರಿಗೆ, ಶುಂಠಿ, ಒಂದು 4-5 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು. ಇದೇ ನಿಂಬೆಹಣ್ಣೆ ಇದಕ್ಕೆ ಹುಳಿ. ಇವಾಗ ಮೆಣಸಿನ್ಕಾಯಿ ನಾನು ಅಷ್ಟೊಂದು ಕಾಣಿಸ್ತಾ ಇದೆ, ಯಾಕೆಂದರೆ ನಂದು ಒಂದು ಸ್ವಲ್ಪನೂ ಮೆಣಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ಖಾರ ಇದ್ದರೆ ಕಡಿಮೆ ಮಾಡ್ಕೊಂಡ್ಬಿಡಿ, ಯಾಕೆಂದರೆ ಇದು ಎರಡು ಮಿಕ್ಸರ್ಗೆ ಹಾಕೋದಕ್ಕೆ ನೋಡೋಕ್ಕೆ ಇಷ್ಟು ಕಾಣಿಸ್ತಿದೆ, ಮಿಕ್ಸರ್ಗೆ ಹಾಕಿದ್ರೆ ಇಷ್ಟಾಗುತ್ತೆ, ಆವಾಗ ಖಾರ ಜಾಸ್ತಿ ಆಗಿಬಿಡುತ್ತೆ. ಖಾರನ ಹೆಚ್ಚು ಕಡಿಮೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಂದು ಮೆಣಸಿನ್ಕಾಯಿ ಇಲ್ಲಿ ಒಂಚೂರು ಖಾರ ಇಲ್ಲ ಅಂತ 1-2 ಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ, ಒಂದು 4 ಮೆಣಸಿನ್ಕಾಯಿನೇ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡು ತಿನ್ನುವಾಗ ಒಂದು ಸ್ವಲ್ಪ ಖಾರವಾಗಿರಲಿ ಅಂತೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಖಾರನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ದಯವಿಟ್ಟು. ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸರ್ ಮಾಡ್ಕೊಳ್ಳೋಣ. ನೀರು ಹಾಕಲ್ಲ, ನೀರು ಹಾಕ್ತಲೇ ಇದನ್ನು ರುಬ್ಬೋದು. ಇದಕ್ಕೆ ನೀರಿನ ನೆಸೆಸಿಟಿ ಇಲ್ಲ, ಯಾಕೆಂದರೆ ಸೊಪ್ಪಿನಲ್ಲಿ ನೀರಿರೋದ್ರಿಂದ ಇದಕ್ಕೆ ನೀರು ಬೇಕಿಲ್ಲ. ಮತ್ತು ಇವಾಗ ನಾವು ನಿಂಬೆಹಣ್ಣು ಕೂಡ ಹಿಂಡ್ತೀವಲ್ಲ, ಅದೇ ಸಾಕು. ಅದಾದಮೇಲೆ ಇನ್ನೊಂದು 2 ಸಲ ತಿರುಗ್ಕೊಂಬಿಟ್ರೆ ಚಟ್ನಿ ರೆಡಿ. ನೈಸಾಗಿ ರುಬ್ಕೋಬೇಕಷ್ಟೇ. ಇದನ್ನು ಬ್ರೆಡ್ ಮೇಲೆ ಸವರ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ, ಇಡ್ಲಿ ಜೊತೆಗೂ ಬೆಣ್ಣೆ ಹಾಕ್ಕೊಂಡು ಖಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಏನಾರು ಪಲಾವ್ ಮಾಡಬೇಕು ಅಂತಂದಾಗ ಈಗ ಪೇಸ್ಟ್ ಇದ್ದರೆ ಇದನ್ನು ಹಾಕ್ಕೊಳ್ಬೋದು ಪಲಾವ್ ಮಾಡೋಕ್ಕೋಸ್ಕರ. ನೋಡಿ ಹೇಗೆ ಕಾಣಿಸ್ತಿದೆ, ಗ್ರೀನಾಗಿ. ತುಂಬ ಎಷ್ಟೊಂದು ಇದಕ್ಕೆ ನಮಗೆ ಎಮರ್ಜೆನ್ಸಿಗೆ ಬಂದುಬಿಡುತ್ತೆ. ಇದು ಮಾಡಿ ಇಟ್ಕೊಂಡಿದ್ರೆ ನಾವು ಒಂದೇ ವಾರ ಬರೋದಿದು, ಅದಕ್ಕಿಂತ ಜಾಸ್ತಿ ಬರೋಲ್ಲ ಫ್ರಿಜ್ಜಲ್ಲಿ ಇಟ್ಟರೆ. ಹೊರಗಡೆ ಅಂತೂ ಇಡೋಕ್ಕಾಗಲ್ಲ ಇದನ್ನು. ಒಮ್ಮೆ ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.